ಮೌನ ನಾ ಹೇಗೆ ತಲುಪಲಿ ನಿನ್ನ ನೀನೊಂದು ಕಡಲಿನ ಧ್ಯಾನ ನಾ ಹೇಗೆ ಬೆರೆಯಲಿ ನಿನ್ನ ಒಲವಿಗೆ ಚೆಲುವಿಗೆ ಈ ಹೃದಯವ ನಿನಗೆ ಕಾದಿದೆ ನೀನೊಂದು ಮುಗಿಯದ ಮೌನ ನಾ ಹೇಗೆ ತಲುಪಲಿ ನಿನ್ನ ನೀನೊಂದು ಕಡಲಿನ ಧ್ಯಾನ ನಾ ಹೇಗೆ ಬೆರೆಯಲಿ ನಿನ್ನ ಒಲವಿಗೆ ಚೆಲುವಿಗೆ ಈ ಹೃದಯವ ನಿನಗೆ ಕಾದಿದೆ ಅಜ್ಜಿ ಅಜ್ಜಿ ಬಜ್ಜಿ ಅಜ್ಜಿ ಕಾಫಿ ತಗೋ ಕೆಂಪಾ ಕೆಂಪಾ ಹೇಳವ ಅಣ್ಣ ಇನ್ನು ಎದ್ದಿಲ್ವಾ? ನಮ್ ಶಿವಣ್ಣ ಇಲ್ಲಿ ಗಂಟೆ ಎಲ್ಲಿ ಮಲಗ್ತಾನವ? ಎದ್ದಿರ್ತಾನೆ, ಇಲ್ಲಿಗೆ ಬಂದಿಲ್ಲ ಅಷ್ಟೇ. ಸರಿ ಬಿಡು, ನಾನೇ ಹೋಗಿ ರೂಮಿಗೆ ಕಾಫಿ ಕೊಡ್ತೀನಿ. ಸರಿ. ಅಣ್ಣ ನೀನೇ ಬಂದ್ಯಾ? ನಿಂಗೋಸ್ಕರ ಕಾಫಿ ಮಾಡ್ಕೊಂಡ್ ಬಂದೆ, ತಗೋ. ನನಗೆ ಬೇಡ ಪುಟ್ಟಿ. ಯಾಕಣ್ಣ? ಅದು ನಾನೀಗ ಜ್ಯೋತಿನ್ ಕರ್ಕೊಂಡು ಬರಕ್ ಹೋಗ್ತಾ ಇದ್ದೀನಿ. ಮೊಮ್ಮಗನೇ, ಮೊದ್ಲು ಹೋಗಿ ಆ ಕೆಲಸ ಮಾಡು. ಹೋಗು ಹೋಗು. ಶಿವಣ್ಣ, ಜ್ಯೋತಿ ಇಲ್ದೆ ಮನೆ ಬೇಕು ಅಂತೈತೆ, ಬೇಗ ಕರ್ಕೊಂಬರಪ್ಪ. ಹೌದು, ನಾನ್ ಇಲ್ದಿರೋ ಟೈಮಲ್ಲಿ ನನಗೆ ಡೈಲಾಗ್ ಹೊಡಿತ್ಯಾ? ಈಗ ಜ್ಯೋತಿ ಇಲ್ಲ, ಅದಕ್ಕೆ ಈ ಡೈಲಾಗ್ ಹೊಡಿತಿದ್ಯಾ? ಸಿಗಾಕಬಿಟ್ನಾ? ಅಣ್ಣ, ಜ್ಯೋತಿ ಕೋಪದಲ್ಲಿ ಇರ್ತಾಳೆ. ಕೋಪದಲ್ಲಿ ಒಂದೆರಡು ಮಾತು ನಿನ್ ಮನ್ಸಿಗೆ ಬೇಜಾರಾಗೋ ಹಾಗೆ ಮಾತಾಡ್ಬೋದು. ಅವಳೇನೇ ಮಾತಾಡಿದ್ರು ನೀನ್ ತಾಳ್ಮೆಯಿಂದ ಮಾತಾಡಿ ಅವಳ ಮನ್ಸನ್ನ ಬದಲಾಯಿಸಿ ಅವಳನ್ನ ಕರ್ಕೊಂಡ್ ಬಾ. ಸರಿನಮ್ಮ. ನೀನ್ ಬರೋದ್ರೊಳಗೆ ನಾನು ಹಬ್ಬದ ಅಡ್ಗೆ ಮಾಡಿಟ್ಟಿರ್ತೀನಿ. ಮೊದ್ಲವಳು ಬರ್ತಾಳೋ ಇಲ್ವೋ ನೋಡೋಣ. ನಮ್ಮ ಅಣ್ಣನ್ ಮಾತ್ಗೆ ಕಲ್ಲೇ ಕರ್ಗತ್ತಂತೆ, ಅಂತದ್ರಲ್ಲಿ ಜ್ಯೋತಿ ಮನ್ಸ್ ಕರ್ಗಲ್ವಾ? ನೀನ್ ಖಂಡಿತ ಅವಳ ಒಪ್ಸಿ ಕರ್ಕೊಂಡ್ ಬರ್ತೀಯ, ಆ ನಂಬಿಕೆ ನನ್ಗಿದೆ. ಹೋಗ್ಬಾ ಹೋಗ್ಬಾ ಹೋಗ್ಬಾ. ನಾನು ಹೋಗಿ ಬರ್ತೀನಿ ಅಜ್ಜಿ.